ಸಂಭ್ರಮ ಈಗ ಸೂತಕವಾಗಿ ಬದಲಾಗಿದೆ. ಆರ್‌ಸಿಬಿಯ ವಿಜಯೋತ್ಸವದಲ್ಲಿ 11 ಜನ ಅಮಾಯಕ ಅಭಿಮಾನಿಗಳ ಪ್ರಾಣ ಬಲಿಯಾಗಿದೆ. ಈ ಸಾವಿಗೆ, ಈ ದುರಂತಕ್ಕೆ ಹೊಣೆ ಯಾರು ಅಂತ ಕೇಳಿದರೆ ಹೊಣೆ ಎಲ್ಲರೂ ಕೂಡ ಬರ್ತಾರೆ. ಇಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯ ಇದೆ, ಕ್ರಿಕೆಟ್ ಅಸೋಸಿಯೇಷನ್ನ ವೈಫಲ್ಯ ಇದೆ, ಆರ್‌ಸಿಬಿ ಮ್ಯಾನೇಜ್ಮೆಂಟ್ನ ವೈಫಲ್ಯ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳ ಅತಿರೇಕ ಕೂಡ ಈ ದುರಂತಕ್ಕೆ ಕಾರಣವಾಗಿದೆ. ಅಭಿಮಾನ ಇರಬೇಕು, ಆದರೆ ಅದು ಅತಿರೇಕಕ್ಕೆ ಹೋಗಬಾರದು. ಅತಿರೇಕಕ್ಕೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಈ ದುರಂತ ಸಾಕ್ಷಿಯಾಗಿದೆ. 18 ವರ್ಷದ ಬಳಿಕ ಆರ್‌ಸಿಬಿ ಕಪ್ ಗೆದ್ದಿತ್ತು. ಆ ಸಂಭ್ರಮ 18 ಗಂಟೆಗಳ ಕಾಲ ಇರಲಿಲ್ಲ. ಇದರಲ್ಲಿ ದೊಡ್ಡ ಕಾರಣ ಏನಪ್ಪಾ ಅಂತ ಕೇಳಿದರೆ, ಒಂದು ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿತ್ತು. ಈ ಹಿಂದೆ ಕೂಡ ವಿಕ್ಟ್ರಿ ಪರೇಡ್ಗಳು ನಡೆದಿತ್ತು. ಭಾರತ T20 ವಿಶ್ವಕಪ್ ಗೆದ್ದಾಗ ವಿಕ್ಟ್ರಿ ಪರೇಡ್ ಮಾಡಿದ್ರು. ಕಳೆದ ಬಾರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಕೂಡ ಚಾಂಪಿಯನ್ ಆದಾಗ ವಿಕ್ಟ್ರಿ ಪರೇಡನ್ನು ಮಾಡಿದ್ರು. ಚೆನ್ನೈ ಕೂಡ ವಿಕ್ಟ್ರಿ ಪರೇಡನ್ನು ಮಾಡಿತ್ತು. ಆದರೆ ಅವರು ಒಂದೆರಡು ದಿನಗಳ ಗ್ಯಾಪ್ ಬಿಟ್ಟು ಮಾಡ್ತಾ ಇದ್ರು. ಆದರೆ ಇಲ್ಲಿ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇದು ದೊಡ್ಡ ಮಟ್ಟಿಗೆ ಕಾರಣವಾಗಿತ್ತು. ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಏನಪ್ಪಾ ಅಂದರೆ, ಎಲ್ರಿಗೂ ಕೂಡ ಸ್ಟೇಡಿಯಂಗೆ ಫ್ರೀ ಅವಕಾಶವನ್ನು ನೀಡಿತು. ಇದು ದೊಡ್ಡ ಸಮಸ್ಯೆ. ನಾವೆಲ್ಲ IPLನ ಅನ್ಬಾಕ್ಸ್ ಇವೆಂಟಲ್ಲಿ ಆರ್‌ಸಿಬಿ ತಂಡ ಟಿಕೆಟ್ ಕೊಟ್ಟು ಹಣ ಮಾಡುತ್ತೆ ಅನ್ನುವಂಥ ಆರೋಪವನ್ನು ಹೊರಿಸ್ತೀವಿ. ಒಂದು ವೇಳೆ ಟಿಕೆಟ್ ಕೊಡದೇ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಿನ್ನೆಯ ದುರಂತ ಸಾಕ್ಷಿಯಾಗಿದೆ. ಒಂದು ವೇಳೆ ಟಿಕೆಟ್ ನಿನ್ನೆಯ ವಿಜಯೋತ್ಸವಕ್ಕೆ ಇರ್ತಾ ಇದ್ದಿದ್ರೆ ಖಂಡಿತವಾಗಿಯೂ ಯಾವ ಗೇಟ್ನಲ್ಲಿ ಎಲ್ಲಿ ಯಾರು ಹೋಗಬೇಕು ಅನ್ನೋದನ್ನು ಟಿಕೆಟ್ನಲ್ಲಿ ನಮೂದಿ ಮಾಡ್ತಾ ಇದ್ರು. ಆದರೆ ಫ್ರೀ ಟಿಕೆಟ್ ಇದ್ದಿದ್ದರಿಂದ 2-3 ಗೇಟ್ಗಳಲ್ಲೇ ಅಭಿಮಾನಿಗಳು ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾರೆ. 2-3 ಗೇಟ್ಗಳಲ್ಲೇ 35,000 ಜನ ಕೆಪಾಸಿಟಿ ಇರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಜನ ನುಗ್ಗಿದ್ರೆ ಏನಾಗುತ್ತೆ ಹೇಳಿ? ಖಂಡಿತವಾಗಿಯೂ ನುಗ್ಗಲಾಗುತ್ತೆ. ಜನ ತಾ ಮುಂದು ನಾ ಮುಂದು ಅಂತ ಓಡ್ತಾರೆ. ಕೆಳಗೆ ಬಿದ್ದವರನ್ನ ಯಾರು ಅಂತ ನೋಡೋದಿಲ್ಲ. ಉಸಿರು ಕಟ್ಟುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ದುರಂತ ಆಗಿ ಹೋಗಿದೆ. ಹೊಣೆ ಯಾರು ಕೇಳಿದರೆ ಆ ಪ್ರಶ್ನೆಗೆ ಉತ್ತರ ಇಲ್ಲ. ಸರ್ಕಾರ ಹೊಣೆ, ಆರ್‌ಸಿಬಿ ಅಭಿಮಾನಿಗಳು ಹೊಣೆ, ಆರ್‌ಸಿಬಿ ಮ್ಯಾನೇಜ್ಮೆಂಟ್ ಹೊಣೆ, ಕ್ರಿಕೆಟ್ ಅಸೋಸಿಯೇಷನ್ ಹೊಣೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಹುಚ್ಚು ಅಭಿಮಾನ ಹೊಣೆ. ನಿಮ್ಮ ಪ್ರಕಾರ ಈ ದುರಂತಕ್ಕೆ ಕಾರಣ ಏನು? ಕಾಮೆಂಟ್ ಮಾಡಿ.